ನಮ್ಮನೆ ಸಾಂಬಾರು ಪುಡಿ ಕೊಡ್ಲಾ, ಹಳದಿ ಸಾಂಬಾರು ಪುಡಿನ ಹಾಕ್ತೀಯ? ಇದು ಹುಳಿ ಚೆನ್ನಾಗಿರಲ್ಲ. ಹೆಂಗ್ರಿ ಕೆ ಜಿ? ಬೇಗ ಹೋಗ್ಬೇಡ, ತಗೊಂಬಿಟ್ಟು. ನೋಡು ಜೇನು ಪಕ್ಷಿ ಚೆನ್ನಾಗಿ ಹೋಗ್ತಾ ಇದೀವಿ ಮರದಲ್ಲಿ. ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಕಿನ ಶುಭೋದಯ ನಿಮ್ಮೆಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವು ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಆರಾಮಾಗಿದ್ದೀವಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಬೆಳಗ್ಗೆ ಟಿಫನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ ಟಿಫನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಆಂಟಿ ನಾವು ಮಾರ್ಕೆಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಸ್ವಲ್ಪ ಮಕ್ಕಳು ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ವ, ಸ್ವಲ್ಪ ಏನಾದರೂ ತೊಗೊಂಬರ್ಬೇಕಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಹೋದರೆ ಏನಾದರೂ ಒಂದು ತೊಗೊಂಬರಕ್ಕೆ ಹೋದರೆ ನಾವು ಹೆಣ್ಮಕ್ಳು ಇದ್ದೀವಲ್ವ, ಒಂದು ತೊಗೊಳಕ್ಕಿಂತ ಹೋಗೋದು 10 ತೊಗೊಂಬರ್ತೀವಿ. ಹಾಗೆ ಹೋಗನ್ರಿ ಇಲ್ಲಿ. ಯಾರಿಗೆ? ಹಾಂ, ಇನ್ನೆಲ್ಲ ಹಾಕಿದ್ದಾರೆ. ಅದೇ ಬಟ್ಟೆ ಮಿಷಿನ್ ಮೆಟೀರಿಯಲ್. ಹಾಂ ಹಾಂ, ಕಟ್ಟಬೇಕಾಗುತ್ತೆ. ಹಾಂ, ಬನ್ನು ಅವು ಇಲ್ಲಪ್ಪ ತಗೊಳ್ಳಲ್ಲ. ಹಾಂ, ಇದು ಹುಳಿ ಚೆನ್ನಾಗಿರಲ್ಲ. ಹೆಂಗ್ರಿ ಕೆ ಜಿ? 100 ರೂಪಾಯಿ ಎರಡು, 100 ರೂಪಾಯಿ. ಇದು 1.5. ಫೋಟೋ ಗ್ಲಾಸ್ ಥರ ಇದಿತ್ತು ಅದೇನಾ? ಹಾಂ, ಫೋಟೋ ಸಿಕ್ತು. ಎಲ್ಲಿಗೆ? ಬೇಗ ಹೋಗ್ಬೇಡ, ತಗೊಂಬಿಟ್ಟು. ಅದೇ ನೀವು ತಗೊಳ್ರಿ. ತಗೊಂಬ ಹಾಕಿದ್ದಾರೆ. ನಾವು ಹಾಗೆ ಮಾರ್ಕೆಟೆಲ್ಲ ಸುತ್ತಾಕೊಂಡು ನಮ್ಗೆ ಏನೇನು ಬೇಕಾದ ಸಾಮಾನೆಲ್ಲ ತೊಗೊಂಡು ಮತ್ತು ಮನೆ ಕಡೆ ವಾಪಸ್ ಬಂದ್ವಿ. ಏನಿಲ್ಲ ಅಂದರೆ ಈ ಸರಿ ಬೇಗ ಆಯಿತು. ಯಾವಾಗಲೂ ಲೇಟಾಗಿ ಹೋಗಿ ತುಂಬ ಹೊತ್ತು ಟೈಮ್ ಸುತ್ತಾಕೊಂಡು ಬರ್ತಾಯಿದ್ವಿ. ತುಂಬ ಲೇಟ್ ಆಗಿಬಿಡ್ತಿತ್ತು. ಒಂದು 4 ಅವರ್ ಆಗ್ತಾಯಿತ್ತು ನಾವು ಹೋದರೆ. ಅಲ್ಲಿ ಇಲ್ಲಿ ಅಂತ ಸುತ್ತಾಕೊಂಡು ಅಷ್ಟೊತ್ತಿಗೆ ವಿಡಿಯೋ ಮಾಡ್ತಿದ್ವಿ. ಹಳದಿ ಸಾಂಬಾರು ಪುಡಿನ ಇವತ್ತು ನಮ್ಮ ಅವ್ವ ಹತ್ರ ಸಾಂಬಾರು ಮಾಡಿಸ್ತಾ ಇದೀನಿ. ಎಂಥ ಸಾಂಬಾರು ಅಂದರೆ ತೊಗರಿಬೇಳೆ ಅಂಬ್ರ. ತೊಗರಿಬೇಳೆ ಅಂಬ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ತೊಗರಿಬೇಳೆ ಅಂಬ್ರ ಅಂತ ಕರಿತೀವಿ ನಮ್ಮ ಕಡೆ. ಅದನ್ನು ಚೆನ್ನಾಗಿ ಮಾಡ್ತಾರೆ. ನಾನು ಅವ್ರ ಕೈಯಲ್ಲೇ ಮಾಡಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ ಸಾಂಬಾರು ಮಾಡೋದು ಹೇಗೆ ಅಂತ. ಅವ್ರಿಗೆ ಚಾಕುನಲ್ಲಿ ಹೆಚ್ಚಕ್ಕೆ ಬಂದು ಹಾಗಾಗಿ ನಾನು ಈರುಳ್ಳಿ ಕಟ್ ಮಾಡಿಕೊಡ್ತಾ ಇದ್ದೀನಿ. ಅವ್ರ ಹತ್ರ ಮಾಡಿಸ್ತೀನಿ. ಅಷ್ಟೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಇರೋ 1 ನಿಮಿಷ. ಅವ 2 ಈರುಳ್ಳಿ ಸಾಕಾ? ದಪ್ಪ ದಪ್ಪ ಹೆಚ್ಚಬೇಕು ಅಂತ ಹೇಳ್ತಾ ಇದ್ದಾರೆ.
ಹಾಗಾಗಿ ನಾನು ದಪ್ಪ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಕೊಡಪ್ಪ ಇಲ್ಲಿ, ನನ್ನ ಮಗನ ಹೆಲ್ಪ್ ಮಾಡ್ತಾ ಇದ್ದೀನಿ. ಈ ಚಾಕುಗಳಿಗೆ ಏನು ಮಾಡಬೇಕು ಏನೋ. ಇದರ ಚಾಕು ಐತಲ್ಲ ಅಮ್ಮ, ಇದನ್ನು ಹೊರಗಡೆ ಹಿಂಗೆ ಶಾರ್ಪ್ ಮಾಡ್ಕೊಬೇಕು. ಹೊರಗಡೆ ಶಾರ್ಪ್ ಮಾಡಬೇಕಾ? ಯಾವ ಥರ ಮಾಡೋದು ಮಗ? ಬಿಡು ಬಿಡು, ತಗೋದು ಬಿಟ್ಟಾಕದನ್ನು ಬಿಡಪ್ಪ. ಶಾರ್ಪ್ ಮುಗಿತಾ ಕೆಲಸ. ನಾಳೆ ಅಷ್ಟು ತುಳಿ ತುಂಬ ಶಾರ್ಪ್ ಮಾಡ್ಕೊಡ್ತೀನಿ ಕೊಡಿ. ಇನ್ನೂ ಇಷ್ಟು ಹೋಳಿಗೆ ಸಾಂಬಾರು ಮಿಕ್ಕಿದೆ. ಎಲ್ರಿಗೂ ಊಟ ಮಾಡಿ ಮಾಡಿ ಬೇಜಾರಾಗಿದೆ, ಸಾಕು ಅಂತ ಹೇಳ್ಬಿಟ್ಟು ಎತ್ತಿಟ್ಟು ಇವಾಗ ತೊಗರಿಬೇಳೆ ಅಂಬ್ರ ಮಾಡ್ತಾ ಇದ್ದೆ. ಇಷ್ಟು ಎಣ್ಣೆ ಹಾಕ್ತಿದ್ದಾರೆ ನಮ್ಮವ್ವ. ಮತ್ತೇನು ಬೇಕವ? ಸಾಸಿವೆ ಸಾಸಿವೆ ಹಾಕೊತಿದ್ದಾರೆ ಸ್ವಲ್ಪ. ಮತ್ತೇನವ? ಇಲ್ಲ, ನೀನು ಹೆಂಗೆ ಮಾಡಿಟ್ಟಿದ್ದಿ ಸಣ್ಣಕ್ಕೆ ಎಲ್ಲಿಗೆ ಸಿಡಿಯುತ್ತೆ? ಮತ್ತೆ ಸಣ್ಣಕ್ಕಿದ್ರೆ ಹೆಂಗೆ ಸಿಡಿತೀನಿ? ಹೊಡ್ಸೋರೆ ಸುಮ್ಮನೆ ಸ್ವಲ್ಪ ಸಣ್ಣಕ್ಕೆ ಮಾಡ, ಸಿಡಿಲಿ ತಡಿ ಒಂಚೂರು. ಮತ್ತು ತೊಗರಿಬೇಳೆ ಎರಡು ಒಟ್ಟಿಗೆ ಹಾಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾರೆ. ಸಾಕಾ? ಖಾರನೂ ಕಾಯಿ ಹಾಕ್ತಿಲ್ಲ. ಹಾಂ, ಇವಾಗ ಬೇಕು ಏನೇನು ಬೇಕು ಹೇಳೋ ಹಾಕ್ತೀನಿ. ಇವಾಗ ಇದಿಷ್ಟು ಬೇಗ ಇಟ್ಕೊಂಡಿದ್ದಾರೆ. ಈರುಳ್ಳಿ, ತೊಗರಿಬೇಳೆ, ಇಲ್ಲಿ ರುಬ್ಬಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತಾರೆ. ಕೊಡಬೇಕು. ನಮ್ಮನೆ ಸಾಂಬಾರು ಪುಡಿ ಕೊಡಲ, ಹಳದಿ ಸಾಂಬಾರು ಪುಡಿನ ಹಾಕ್ತೀಯ? ಮಾಡ್ಕೊಂಡಿದ್ಯಾ? ಇದಿಷ್ಟು ಇದೆ. ಹಾಕೊಂಡಿದ್ದೀಯ? ಎಷ್ಟು ಹಾಕನ? ಸಾಕು, ಒಂದು ಚಮಚ. ಮತ್ತು ಇಷ್ಟು ಕಾಳು ಜಾಸ್ತಿ ಆಗಲ್ಲ? ಕಾಯಿ ಹಾಕ್ತಿಲ್ಲವ? ಜಾಸ್ತಿ ಆಗ್ತೇವೆ ಅಂದ್ರೆ ಕಾಳು ಜಾಸ್ತಿ ಇದಾವಲ್ಲ ಮತ್ತೆ ಜಾಸ್ತಿ ಮಾಡ್ತೀವಿ ಸಾರು. ಅಲ್ಲ, ಅದಕ್ಕೆ ಆಗುತ್ತೆ ಅಷ್ಟು. ಒಂದು ಚಮಚ ಸಾಂಬಾರು ಪುಡಿ, 1.5 ಚಮಚ. ಈಗ ಒಂದು ಅಷ್ಟು ಪುಡಿ ಒಂದು ಅರ್ಧ ಚಮಚ ಹಾಕಿ. ಅಷ್ಟು ಪುಡಿ. ನಾವು ನಮ್ಮನೆ ಸಾಂಬಾರು ಪುಡಿಗೆ ಅರಿಶಿನ ಹಾಕಿ ಹಾಕಿ ಅಭ್ಯಾಸ ಆಗಿ ಇದಕ್ಕೂ ಅರಿಶಿನ ಪುಡಿ ಹಾಕಿದ್ದೀನಿ. ಖಾರ ಪುಡಿ ಹಾಕಿ. ಇವಾಗ ಬೇಡವಾ ಇದು ಅರಿಶಿನ ಪುಡಿ? ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಖಾರ ಹಾಕ್ಕೊಳ್ಳೋದು. ಸ್ವಲ್ಪ ಖಾರ ಇರಲಿಲ್ಲ. ಸಾಕಾಯ್ತಾ? ಮತ್ತೆ ಹಾಕದವ? ಕಾಯಿ ಒಂದಿಷ್ಟು ಕಾಯಿ ಹಾಕೊಂಡಿದ್ದೀನಿ. ಮತ್ತೆ ಏನು ಹಾಕ್ಬೇಕು? ಉಪ್ಪು ರುಬ್ಬಕ್ಕೆ ಹಾಕಮ್ಮಕ್ಕ? ಹಾಕಿ ಬರ್ತೀವಿ ಇದ್ರೆ ಬೇಡ. ಆದ್ಮೇಲೆ ಹುಳಿ ಮತ್ತೆ ಹುಣ್ಸೆಹಣ್ಣು ಇಷ್ಟಲ್ಲ ನೆನೆಸಿದ್ದು. ನೋಡಿ ಇದಿಷ್ಟೇ ಜೋಡಿಸಿರೋ ಖಾರಕ್ಕೆ ಇದಿಷ್ಟನ್ನು ರುಬ್ಕೊಂಬರ್ತೀನಿ. ಇವಾಗ ರುಬ್ಬಿರೋ ಮಸಾಲ ಹಾಕೊತಾ ಇದ್ದೀವಿ. ಸಪ್ರೇಟಾಗಿ ಹುಳಿ ಹಾಕೊತಾ ಇದ್ದೀವಿ. ಹಾಕಿಲ್ಲ, ರುಬ್ಬಕ್ಕೆ ಹಾಕೊಂಡಿಲ್ಲ ನಾನು. ನೋಡಿ ಇದಿಷ್ಟೇ. ಇವಾಗ ಉಪ್ಪು ಒಂದು ಸ್ವಲ್ಪ ಹುಳಿ ಸೇರಿಸ್ಕೊಂಡು ಕುದಿಸಿಬಿಟ್ರೆ ಸಾರು ರೆಡಿ ಅಲ್ಲೇನವ? ಇಷ್ಟೇ ಇದು, ಬೇಗ ಆಗುತ್ತೆ. ಟೊಮೊಟೊ ಹಣ್ಣು ಹಾಕಿಲ್ಲ, ಟೊಮೊಟೊ ಖಾಲಿಯಾಗಿದೆ. ನಿಮ್ಮ ಹತ್ರ ಇದ್ದರೆ ಒಂದು ಟೊಮೊಟೊ ಹಾಕ್ಕೊಳ್ರಿ, ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಟೊಮೊಟೊ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿ ತಂದಿದ್ವಿ, ಖಾಲಿ ಆಗಿಬಿಟ್ಟಿದೆ ಎಲ್ಲ. ನಾಳೆ ಭಾನುವಾರ ಅಲ್ವಾ, ತರಬೇಕು ಟೊಮೊಟೊನೆಲ್ಲ. ಈಗ ಸದ್ಯಕ್ಕೆ ಹುಳಿ ಮಾತ್ರ ಹಾಕ್ತಾಯಿದ್ದೀವಿ. ನೀವು ಟೊಮೊಟೊ ಹಾಕ್ಕೊಡ್ರಿ, ಚೆನ್ನಾಗಿರುತ್ತೆ. ಬೇಯಬೇಕು, ಬೇಗ ದಿಢೀರ್ನಾಗೆ ಆಗುತ್ತೆ ಸಾಂಬಾರು. ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೇಕು. ಇದು ಬೇಳೆ ಎಲ್ಲ ಬೇಯುತ್ತಲ್ವ, ನೀರೆಲ್ಲ ಹೀರ್ಕೊಳ್ಳುತ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಬೇಕು. ಇದೆಲ್ಲ ಕುಕ್ಕರಿಗೆ ಹಾಕಿದರೆ ಸಾರು ಚೆನ್ನಾಗಿ ಬರಲ್ಲ, ಬೇಳೆಲ್ಲ ಬೆಂದೋಗ್ಬಿಡುತ್ತೆ. ಇದು ಪಾತ್ರೆಯಲ್ಲೇ ಡೈರೆಕ್ಟಾಗಿ ಮಾಡಬೇಕು, ಚೆನ್ನಾಗಾಗುತ್ತೆ. ಊಟ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಹೆಂಗಾಗಿತ್ತು ಅಂತ ಕಾಣುತ್ತೆ, ಊಟ ಮಾಡಿದ್ಮೇಲೆ ಕಾಣುತ್ತೆ ಹೆಂಗಾಗಿದೆ ಸಾರು ಅಂತ. ಏನೋ ನಮ್ಮನೆ ಊರಲ್ಲಿ ಸಾಂಬಾರು ಪುಡಿ ಮಾಡ್ತಿದ್ರಲ್ವ, ಅದೇ ಒಂಥರ ಸಾಂಬಾರು ಪುಡಿ. ನಮ್ಮನೆ ಸಾಂಬಾರು ಪುಡಿನೇ ಇಲ್ಲಿದು ಒಂಥರ ಸಾಂಬಾರು ಪುಡಿ. ಸಾಂಬಾರು ಯಾವುದು ಚೆನ್ನಾಗಿ ಬರುತ್ತೆ ಅಂತ ನಾನು ಲಾಸ್ಟಲ್ಲಿ ಟೇಸ್ಟ್ ಮಾಡಿ ಹೇಳ್ತೀನಿ. ನಮ್ಮ ಊರಿನ ಚೆನ್ನಾಗಿರುತ್ತಾ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಅಲ್ಲೇ
ನನ್ನ ಮಗನಿಗೆ ಟ್ಯೂಷನಿಗೆ ಕಳಿಸ್ತಾ ಇದ್ದೀನಿ. ಒಂದು ತಿಂಗಳೆಲ್ಲ ಊರಲ್ಲಿದ್ಬಿಟ್ಟು ಇವಾಗ ಟ್ಯೂಷನ್ ಹೋಗ್ತೀನಿ. ಸ್ವಲ್ಪ ದಿನ ಆಯಿತು, ಒಂದು ವಾರದಿಂದ ಹೋಗ್ತಾಯಿದ್ದಾನೆ. ಸ್ವಲ್ಪ ಬೇಸಿಕ್ಕೆಲ್ಲ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀನಿ. ಅವನು ಸಂಜೆ ಟ್ಯೂಷನಿಗೆ ಹೋಗ್ಬೇಕಾದ್ರೆ ಸಂಜೆ ಮಳೆ ಬಂದುಬಿಡ್ತು. ಟ್ಯೂಷನಿಗೆ ಕಳಿಸ್ಬಿಟ್ಟು ವಾಪಸ್ ಬರಬೇಕಾದ್ರೆ ನಾನೇ ಹೊರಗಡೆ ನಿಂತಿದ್ದೆ. ಒಂದೇ ಸರಿ ಡಬರ್ ನನಗೆ ಸಿಡ್ಲು ಹೊಡೆದ್ಬಿಡ್ತು. ನಾನೇ ಹೆದ್ರುಕೊಂಡಂಗೆ ಹಾಗೆ ಒಳಗಡೆ ಬಂದುಬಿಟ್ಟೆ, ಹಾರ್ಕೊಂಬಂದ್ಬಿಟ್ಟೆ ಬಾಗಿಲಲ್ಲಿದ್ದಾಗ. ಅಂದರೆ ಅವನು ಆ ಟೈಮಲ್ಲಿ ಅಲ್ಲಿ ಹೊರಗಡೆ ಇದ್ದಂತೆ. ಆವಾಗ ಇವನೇನು ಮಾಡಿಬಿಟ್ಟಿದ್ದಾನೆ, ಹೆದ್ರುಕೊಂಡ್ಬಿಟ್ಟಿದ್ದಾನೆ. ಒಂದೇ ಸರಿ ಡಬಾರನ್ನು ಸಿಡ್ಲು ಹೊಡಿತಲ್ವ, ನಾನೇನು ಹೆದ್ರುಕೊಂಡಿದ್ದೀನಿ. ಅವನಿಗೆ ಏನಾಗಬೇಕು ಪಾಪ, ಹೆದ್ರುಕೊಂಡು ಒಂದು ಪಸ್ ಮಾಡ್ಬೇಕಾರೆ ಹಾಗೆ ಮಾಡ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟು ಬಂದು ಕಮ್ಯುನಿ ಮಾಡ್ಕೊಂಡು, ಅಮ್ಮ ನೀನು ಬೈಬೇಡ, ನಾನು ಏನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಬಂದು ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಫುಲ್ಲು ಜ್ವರ, ಹೆದ್ರುಕೊಂಡು ಸಖತ್ ಜ್ವರ ಬಂದುಬಿಟ್ಟಿತ್ತು ಅವನಿಗೆ. ಅಷ್ಟು ಜ್ವರ ಬಂದು ಕಣ್ಣಲ್ಲಿ ಕೆಂಪಗಾಗಿ ಮಾಡ್ಕೊಂಬಂದ್ಬಿಟ್ಟಿತ್ತ. ಹಾಗೆ ಬಂದು ಹೇಳ್ತಾ ಇದ್ದ. ಈಗ ನಾವು ನಗ್ತಾ ಇದ್ವಲ್ಲ ಕೇಳಿಸ್ಕೊಂಡು. ಇನ್ನೇನು ಮಾಡೋದು ಪಾಪ, ದೊಡ್ಡವ್ರು ಹೆದ್ರುಕೊಂಡಿದ್ದಲ್ವ, ನಾನೇನು ಹೆದ್ರುಕೊಂಡು ಓಡಿ ಬಂದಿದ್ದೀನಿ. ಹಾಗೆ ನಮ್ಮ ಮನೆಯವರು ಸಂಜೆ ಬರ್ತಾ ಮೆಣ್ಸಿನ್ಕಾಯಿ ಬೋಂಡ ಮತ್ತು ಆಲೂಗೆಡ್ಡೆ ಇದೆಲ್ಲ ಇಲ್ಲೊಂದು ಕಡೆ ಚೆನ್ನಾಗಿ ಮಾಡ್ತಾರೆ. ಮಳೆ ಬಂದಿರ್ತಲ್ಲ ಈ ಟೈಮಲ್ಲೆಲ್ಲ ಸ್ವಲ್ಪ ಒಂದೊಂದು ಟೈಮ್ ತರಕ್ಕೆ ಹೇಳ್ತೀನಿ, ಬರ್ಬೇಕಾದ್ರೆ ತೊಗೊಂಬರ್ರಿ ಅಂತಂದು ಹೇಳ್ಬಿಟ್ಟು. ಇಲ್ಲ ಅವರೇ ಒಂದೊಂದು ಸರಿ ತಂದುಬಿಡ್ತಾರೆ, ಮಳೆ ಏನಾದರೂ ಬಂದು ಆ ಥರ ಇತ್ತು ಅಂದಾಗ. ಮೆಣ್ಸಿನ್ಕಾಯಿ ಬೋಂಡ ಸೂಪರಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಕಡಲೆ ಹಿಟ್ಟು ಕೂಡ ಅಷ್ಟು ಟೇಸ್ಟಾಗಿರುತ್ತೆ. ಒಂದೊಂದು ಕಡೆ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿರೋದಿಲ್ಲ. ಇದು ತುಂಬ ಚೆನ್ನಾಗಿತ್ತು ಮೆಣ್ಸಿನ್ಕಾಯಿ ಬೋಂಡ ಅಂತೂ. ಇಲ್ಲಿನ ಮಗ ಕ್ಯಾಮ್ರಾ ಥರದ್ದು ಹೇಳ್ಬಿಟ್ಟು ಕ್ಯಾಮ್ರಾ ಕೊಡಿಸ್ಕೊಂಡಿದ್ದ. ಚಿಕ್ಕದು ಬುಕ್ ಸ್ಟೋರಿಗೆ ಹೋಗಿದ್ವಲ್ವ, ಅಲ್ಲಿತ್ತು. ಎಲ್ಲ ನೋಡ್ಬಿಟ್ಟು ನನ್ನ ತಂಗಿ ಮಗ ಒಂದು ಜಾತ್ರೆಯಲ್ಲಿ ತೊಗೊಂಡಿದ್ದಲ್ವ, ಅದು ನೋಡ್ಬಿಟ್ಟು ಅದೇ ಥರ ಕೊಡಿಸು ಅಂತ ಹೇಳ್ಬಿಟ್ಟು ಇವನು ಒಂದು ತೊಗೊಂಡಿದ್ದ. ಲೈಟೆಲ್ಲ ಆಫ್ ಮಾಡಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದ, ನೋಡಿ ಅಂತಂದು ಹೇಳ್ಬಿಟ್ಟು. ಹಾಗೆ ನಾನಿಲ್ಲಿ ತೊಗರಿಬೇಳೆ ಆಮ್ರ ಮಾಡಿದ್ದಲ್ವ, ಆ ಸಾಂಬಾರು ರೆಡಿ ಆಯಿತು. ಇವಾಗ ಮುದ್ದೆ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ಮುದ್ದೆನೇ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳೋದು. ಚೆನ್ನಾಗಿರುತ್ತೆ ಮುದ್ದೆಗೆ. ಒನ್ ಟೈಮು ದಿಢೀರಾಗಿ ಮಾಡ್ಕೊಬೋದು, ಸೂಪರಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಆದರೆ ನಾನು ಹೇಳಿದ್ದಲ್ವ ಸಾಂಬಾರು ಯಾವ ಥರ ಬರುತ್ತೆ ಟೇಸ್ಟ್ ನೋಡಿ ಅಂತಂದು. ಆದರೆ ನಮ್ಮೂರಲ್ಲಿ ಮಾಡೋ ಸಾಂಬಾರು ಪುಡಿಗೂ ನಮ್ಮನೇಲಿ ನಾನು ಮಾಡ್ಕೊಂಡಿರೋ ಹಳದಿ ಸಾಂಬಾರು ಪುಡಿಗೂ ತುಂಬಾ ಅಜಗಜಾಂತರ ಇದೆ. ಊರಲ್ಲಿ ನಮ್ಮವ್ವ ಮಾಡ್ತಾರಲ್ವ, ಅದೇ ಬೆಸ್ಟ್ ಅನ್ನಿಸ್ತು, ಅದೇ ಚೆನ್ನಾಗಿದೆ. ಇಲ್ಲಿ ನಮ್ಮ ಅವ್ವನೇ ಮಾಡಿರ್ಬೋದು, ಆದರೆ ಸಾಂಬಾರು ಪುಡಿ ಮೇಲೆ ಹೋಗುತ್ತೆ. ಚೆನ್ನಾಗಿತ್ತು ಇಲ್ಲದು, ಆದರೆ ಇದಕ್ಕಿಂತ ಊರಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಒಂಬರ ಊಟ ಮಾಡಿದ್ವಿ ರಾತ್ರಿ. ಬೆಳಿಗ್ಗೆ ಬಂದುಬಿಟ್ಟು ನಾವು ಸ್ವಲ್ಪ ಪೂರಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಪೂರಿ ಪಲ್ಯ ಮಾಡಿಕೊಟ್ಟಿದ್ದೆ. ಇದಕ್ಕೆ ಪಲ್ಯಗೆ ಬಂದುಬಿಟ್ಟು ನಾನು ಬೀನ್ಸ್ ಎಲ್ಲ ಹಾಕಿಲ್ಲ, ಕ್ಯಾರೆಟು ಮತ್ತು ಆಲೂಗೆಡ್ಡೆ ಹೀರೆಕಾಯಿ ಹಾಕ್ಬಿಟ್ಟು ಸಾಗು ಮಾಡಿದ್ದೀನಿ. ತುಂಬ ಚೆನ್ನಾಗಾಯಿತು. ಬೀನ್ಸನ್ನೇ ಹಾಕಿ ಮಾಡಬೇಕು ಅಂತೇನಿರಲ್ಲ, ಯಾವ ತರಕಾರಿ ಇರುತ್ತೆ ಅದನ್ನ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಅದರಲ್ಲಿ ಹೀರೆಕಾಯಿ ಮತ್ತು ಕುಂಬಳಕಾಯಿ ಬರುತ್ತಲ್ವ, ಬೂದು ಕುಂಬಳಕಾಯಿ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು. ಹಾಗೆ ಅದು ಕೂಡ ಪೂರಿ ಪಲ್ಯ ಮಾಡ್ಕೊಂಡು ತಿಂಡಿ ಎಲ್ಲ ತಿಂದಾಯಿತು. ನಮ್ಮ ಮನೆಯವ್ರು ಕೂಡ ಮನೆಯವ್ರಿದ್ವಲ್ವ, ಸ್ವಲ್ಪ ಮಕ್ಕಳ ಸ್ಕೂಲ್ ಇನ್ನೇನು ಓಪನ್ ಆಯಿತು. ಒಟ್ಟಿಗೆ ಒಂದೇ ಸರಿ ಹೋದರೆ ಏನಾಗುತ್ತೆ, ಅಂಗಡಿಯಲ್ಲಿ ತುಂಬ ಜನ ಇರ್ತಾರೆ. ಅಂಗಡಿಯಲ್ಲಿ ಹಾಗೆ ಸ್ವಲ್ಪ ಏನೇನು ಬೇಕಿತ್ತಂತ ಮಕ್ಕಳಿಗೆಲ್ಲ ತೊಗೊಂಡು ಜಾಮೆಟ್ರಿ ಬಾಕ್ಸು ಅದು ಇದೆಲ್ಲ ತೊಗೊಂಡು ಮತ್ತು ಇಲ್ಲಿ ಅಂಗಡಿ ಬಂದ್ವಿ, ಪೈಪ್ ಅಂಗಡಿ. ಇದು ನಲ್ಲಿ ಲೀಕ್ ಆಗ್ತಾಯಿತ್ತು ಸ್ವಲ್ಪ, ಆದರೆ ಕೇಳ್ಕೊಂಡು ಹೋಗಿ ಬಂದಿದ್ವಿ. ತುಂಬ ಲೀಕ್ ಆಗ್ತಾಯಿದೆ, ತೊಗೊಂಡು ಇನ್ನೂ ಟೈಮ್ ಆಗಿಲ್ಲ ಈ ಥರ ಆಗ್ತೈತೆ ಅಂತ ಕೇಳೋಕೆ ಹೋಗಿದ್ವಿ. ಅವರು ನೋಡೋಣ ಮನೆಗೆ ಬಂದುಬಿಟ್ಟು ಚೆಕ್ ಮಾಡಿಬಿಟ್ಟು ಏನಾಗಿದೆ ಅಂತ ಹೇಳ್ತೀನಿ, ಒಳ್ಳೆ ನಲ್ಲಿನೇ ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು. ಹಾಗೆ ಅವ್ರ ಅಂಗಡಿಗೆ ಒಂದು ವಿಸಿಟ್ ಮಾಡಿಬಿಟ್ಟು ಹಾಗೆ ಬಂದ್ವಿ. ತುಂಬ ಚೆನ್ನಾಗಿ ಸಿಗುತ್ತೆ ಇವ್ರ ಅಂಗಡಿನಲ್ಲಿ. ನಾವು ಮನೆ ಕಟ್ಟುವಾಗೆಲ್ಲ ಇವ್ರ ಅಂಗಡಿಯಲ್ಲಿ ತೊಗೊಂಡಿರೋದು. ಇವರು ಅಂದರೆ ಇವಾಗ ಏನು ಗೊತ್ತಾ, ಯಾವ್ದಾರು ಕೆಲಸ ಮಾಡ್ತಾರಲ್ವ, ಈಗ ಪೇಂಟರ್ ಆಗಿರ್ಬೋದು, ಪ್ಲಂಬಿಂಗು, ಎಲೆಕ್ಟ್ರಿಷಿಯನ್, ಇವರೆಲ್ಲ ಏನು ಮಾಡ್ತಾರೆ, ಒಂದೊಂದು ಅಂಗಡಿಗಳನ್ನೆಲ್ಲ ಗುರ್ತು ಮಾಡ್ಕೊಂಡಿರ್ತಾರೆ. ಅವ್ರು ಕರ್ಕೊಂಡು ಹೋಗೋದು, ಅವ್ರ ಹತ್ರ ಒಂದಿಷ್ಟು ಕಮಿಷನ್ ಇಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಇವರು ಯಾರೇ ನೋ ಕಮಿಷನ್ ನೋ ಬ್ರೋಕರ್ ಆ ಥರ ಇವರು ಅವರೇ ಆ ಥರ ಯಾರಾದರೂ ಕರ್ಕೊಂಡೋದ್ರೆ ಸಾಮಾನೆಲ್ಲ ಕೊಡ್ತಾರೆ, ಅವ್ರಿಗೆ ಕಮಿಷನ್ ಎಲ್ಲ ಕೊಡೋಲ್ಲ ಆ ಥರ. ಇದು ಒಂಥರ ಚೆನ್ನಾಗಿರುತ್ತೆ ನಮ್ಮ ಸ್ವಲ್ಪ ಅವ್ರ ಅಂಗಡಿಯಲ್ಲಿ. ನೋಡಿ ಗೈಸ್, ಕೊಳತೋಗಿರೋದು ಬರೀ ಮೂಗಲ್ಲ. ನೋ, ನನ್ನ ಕೂದಲಿಲ್ಲ ಹೆಂಗಾಯ್ತು ನೋಡಿಲಿ. ನಿಮ್ಮ ಮನೆ ಇದೇ ಥರ ಮಾಡ್ತಾರೆ ಗೈಸ್, ಯಾರಾದರೂ ಹೇಳಿ ನೋಡಿ ಯಾವ ಥರ ಮಾಡ್ತಾಯಿದ್ದೀರಿ ನೀವು. ನನಗಂತೂ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾನೆ ನೀವು. ಬೀಳಿಸ್ತೀನಿ ನೋಡಿ, ಬಿಡ್ತು ಕಂದ. ಓಕೆ, ನೀನು ಎಷ್ಟನೇ ಕ್ಲಾಸ್ ಹೇಳಪ್ಪ ನಾನು ಹೇಳಲ್ಲ, ಪ್ಲೀಸ್ ಹೇಳು. ಇಲ್ಲ ಬಂದು ಬಿಟ್ಕೊಂಡು ಹೋಗ್ತೀನಿ. ನೋಡಿ ಯಾವ ಥರ ಮಾಡ್ತಾನೆ ಅಂದರೆ ಸಖತ್ ಹಿಂಸೆ ಕೊಡ್ತಾನೆ ನನಗೆ. ಬಿಡಪ್ಪ ಸಾಕು, ಇಲ್ಲ ರಾತ್ರಿ ಹಿಂಗೆ ಮಾಡೋದು. ಆಯಿತು ಬಿಡು, ಬೆಳಗ್ಗೆ ಉಪ್ಪು ಕೊಡ್ತೀನಿ. ಅವರೆಲ್ಲ ನೋಡಾಕ್ತಾರೆ ನಿನಗೆಲ್ಲ.
ನೀನು ಎಷ್ಟೇ ಕ್ಲಾಸ್ ಅಂತ ಹೇಳು. ಇಲ್ಲ ನೋಡಿ ಇವ್ನು ಯಾರ ಮನೆ ಅಂದರೆ ಇವೊಂದು ಶೆಡ್ ಅಂತ ಮನೆ ಇದೆ, ಅಲ್ಲಿಂದ ಕರ್ಕೊಂಡ್ಬಂದಿದ್ದು ಇವನ್ನ. ಏನ್ ಮಾಡ್ತೀನಿ ಅಂತ ನೋಡ್ತೀನಿ. ನೋಡ್ರಿ ಎಷ್ಟನೇ ಕ್ಲಾಸ್ ಹೇಳಪ್ಪ ನಾನು ಹೇಳಲ್ಲ. ಪ್ಲೀಸ್ ಹೇಳಪ್ಪ. ಇಲ್ಲ ನಾನು ಹೇಳಲ್ಲ. ಇವನು ಫೇಲ್ ಆಗಿ ಯು ಕೆ ಜಿನಲ್ಲಿದ್ದಾನೆ. ಮತ್ತೆ ಎಷ್ಟು ನೀನು ಇವಾಗ? ಒಂದನೇ ಕ್ಲಾಸ್. ಫಸ್ಟ್ ಸ್ಟ್ಯಾಂಡರ್ಡಾ? ಸಾಕು ಬಿಡಲ್ಲಿ. ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರು ಯಾರು ಈ ಥರ ಮಾಡಲ್ಲಂತೆ ನಿನ್ನ ಥರ ಹುಡುಗ. ಅವ್ರು ಯು ಕೆ ಜಿನಲ್ಲಿ ಈ ಥರ ಮಾಡ್ತಾರಂತೆ. ಅದಕ್ಕೆ ನೀನು ಯು ಕೆ ಜಿನ ಫಸ್ಟ್ ಸ್ಟ್ಯಾಂಡರ್ಡಾ? ನೋಡಿ ಇವನು ಆಟ ಆಡೋಕೆ ಹೋಗ್ಬಿಟ್ಟು ಹಲ್ಲು ಮುಡ್ಕೊಂಡ್ಬಿಟ್ಟಿದ್ದಾನೆ. ಓಡೋಗಿ ಏನಾಗಿದೆ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಹೊಡ್ಕೊಂಡ್ಬಿಟ್ಟು ಫಸ್ಟ್ ಎರಡು, ಒಂದು ನಿಮಿಷ ಇರಪ್ಪ, ಫಸ್ಟ್ ಎರಡು ಅಲ್ಲಿ ಬಿದ್ದಿತ್ತು ಹೊಡ್ಕೊಂಡು, ಮತ್ತೆ ನೆಕ್ಸ್ಟು ಇನ್ನೊಂದ್ಸರಿ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಸಖತ್ತು ಬ್ಲಡ್ ಎಲ್ಲ ಬಂದುಬಿಟ್ಟಿತ್ತು. ಆ ಥರ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಕೇಳೋಕ್ಕೆ ಅಷ್ಟೊಂದು ಬಾಯ್ತಿರ್ಬೇಡ. ಕೆಳಗಡೆ ಅಲ್ಲೆಲ್ಲ ಉದುರಿ ಹೋಗ್ತಾಯಿದೆ. ಇವಾಗ ಇನ್ನು ಮೇಲ್ಗಡೆ ತಲ್ಲೆಲ್ಲ ಏನಾಗಿದೆ, ಒಂದ್ಸರಿ ಗೇಟಿಗೆ ಹೊಡ್ಕೊಂಡು ಬಿದ್ದುಬಿಟ್ಟಿದ್ದಾನೆ. ಮತ್ತು ಇನ್ನೆರಡಲ್ಲೂ ಕೈತಿಗೆ ಅಲ್ಲಿ ಬೀಡಿಂಗ್ ಇತ್ತಲ್ಲ, ಆ ಬೀಡಿಂಗನ್ನ ಹಿಡ್ಕೊಂಡು ಆಟ ಆಡ್ಬೇಕಾದ್ರೆ ಬೀಡಿಂಗನ್ನು ಹೊಡ್ಕೊಂಡು ಅದು ಎರಡಲ್ಲಿ ಹೋಗಿದೆ. ಟೋಟಲಾಗಿ 4 ಕಲ್ಲು ಇಲ್ಲ ಮೇಲ್ಗಡೆ. ಅದು ಪಟ್ಟಿ ಹಿಡ್ಕೊಂಡ್ಬಿಟ್ಟು ಕಿಟಕಿಗೆಲ್ಲ ಹಾಕ್ತಾರಲ್ಲ ಪಟ್ಟಿ, ಬೀಡಿಂಗ್ ಮನೆ ಕಟ್ಬೇಕಾದ್ರೆ ಪಟ್ಟಿ ಎಲ್ಲ ಇತ್ತು. ಅದು ಬೀಡಿಂಗ್ ತೊಗೊಂಡ್ಬಿಟ್ಟು ಹೊಡ್ಕೊಂಡ್ಬಿಟ್ಟು 4 ಕಲ್ಲು ಟೋಟಲಾಗಿಲ್ಲ. ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕೋಗಿಲ್ಲ. ಸಖತ್ತು ಬ್ಲಡ್ ಬರ್ತಾ ಇಲ್ಲೆಲ್ಲ ತುಂಬ ರಕ್ತ ಎಲ್ಲ ಆಗ್ಬಿಟ್ಟಿತ್ತು. ಬಿಡಕ್ಕೆ ಮುಚ್ಚು, ಇಲ್ಲೆಲ್ಲ ಸಖತ್ತು ರಕ್ತ ಬಂದು ಅಲ್ಲೆಲ್ಲ ಹಾಗೆ ನೇತಾಡ್ತಿತ್ತು. ನಾನಂತೂ ಮುಟ್ಟಿರಲಿಲ್ಲ. ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇವನಿಗೆ ಬಾಯೆಲ್ಲ ತುಳಿಸ್ಬಿಟ್ಟು ನೋಡೋಕ್ಕಾಗ್ತಿಲ್ಲ, ಅಷ್ಟೊಂದು ಸಖತ್ತು ಬ್ಲಡ್ ಬಂದುಬಿಟ್ಟಿತ್ತು. ಆ ಥರ ಮಾಡ್ಕೊಂಡಿದ್ದ. ನೋಡಿ ಅಷ್ಟು ಸಖತ್ತು ತುಂಟ ಇವನು. ಎಷ್ಟನೇ ಕ್ಲಾಸ್ ಮಗ ನೀನು ಇವಾಗ? ಫಸ್ಟ್ ಸ್ಟ್ಯಾಂಡರ್ಡ್. ಇದೇನಿದೆಯಲ್ಲ ನೀನು ಪ್ಯಾಂಟೆಲ್ಲ ನೆನೆಸ್ಕೊಂಡಿದ್ದೀನಿ. ನನ್ನ ಬಲೂನ್ ನೀರು ಹಾಕಕ್ಕೆ ಹೋಗಿ ನೆನೆಸು. ನಿನ್ನ ಬಲೂನ್ ಮೇಲ್ಗಡೆ ಇಷ್ಟಪ್ಪ ಮಾಡಿ ಡಬ್ ಅನ್ಸ್ತೆ. ನನ್ನ ಬಲೂನ್ ಹೊಡೆದಾಕಿದೀಯಾ? ಅದು ಹಿಂಗೆ ಇಲ್ಲಿ ಮೇಲ್ಗಡೆಯಿಂದ ಹಿಂಗೆ ನಿನ್ನ ಆಟ ಬಿತ್ತು. ನನ್ನ ಹಾಟು ಎತ್ತಾಕಿದೀಯಾ? ನನಗೆ ಏನು ಮಾಡಲಿ ಇವಾಗ? ಬಲೂನ್ ಹೊಡೆದಾಕಿದೆಯಲ್ಲ. ಒಂದೇ ಒಂದು ಬಲೂನ್ ಮಿಕ್ಕಿದೆಯಲ್ಲ, ಅದನ್ನ ಟೂಸ್ ಮಾಡ್ತೀನಿ. ನಿನಗೆ ಯಾವಾಗ? ನನ್ನ ದೊಡ್ಡ ನನ್ನ ಬೆಲ್ಲಿ, ನಾನು ಸ್ಪೀಡು. ನಾನು ಸೈಕಲ್ ಆರೋ ಬೈಕ್ ತಗೊಂತೀನಿ. ಆರೋ ಬೈಕು ಅಲ್ಲ, ಸ್ಪೀಡ್ ಬೈಕ್ ಇರುತ್ತಲ್ಲ. ಎಷ್ಟು ಕೊಡ್ತೀಯಾ ಬೈಕಿಗೆ? 40,000. 40,000 ಕೊಡ್ತೀಯಾ ಬೈಕಿಗೆ? ಅಷ್ಟೊಂದು ದುಡ್ಡಾ? ಯಾರು ಹೇಳಿದ್ದು? ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿದೆಯಾ? ನಾನು ಕೂರ್ಸ್ಕೊಂಡು ಹೋಗ್ತೀಯ ಅದರಲ್ಲಿ? ಬೈಕಲ್ಲ, ನಾನು ಹೇಳಿದ್ದು ಕಾರಲ್ಲಿ. ಕಾರಲ್ಲಿ? ಅದ್ರಲ್ಲಿ ಎ ಸಿ ಹಾಕ್ಸ್ತೀನಿ. ಅದ್ರಲ್ಲಿ ಹೆಂಗಂತ ನೀನು ಎ ಸಿ ಹಾಕ್ಸ್ತೀಯಾ? ನೋಡಿ ಇವನು ಕಾರ್ ತಗೊತಾನಂತೆ. ಕಾರ್ ತಗೊಂಡು ಎ ಸಿ ಹಾಕ್ಸಿ ನನ್ನನ್ನು ಕೂರಿಸ್ಕೊಂಡು ಹೋಗ್ತಾನೆ. ಬನ್ನೇನಪ್ಪ, ಎಲ್ಲಿ ಕೂರಿಸ್ಕೊಂಡು ಹೋಗ್ತೀನಿ? ವಿಶಾಲ್ ಮಾರ್ಟಿಗ. ನೋಡಿ ಗೈಸ್, ಇದು ಕಾರ್ ತಗೊಂಡು ಎ ಸಿ ಹಾಕ್ಕೊಂಡು ನಾನು ವಿಶಾಲ್ ಮಾರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಪ್ರಾಣಿ ಇದು ಲಯನ್ ಫಾರೆಸ್ಟ್, ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನನಗೆ. ಆಮೇಲೆ ಟ್ರಿಪ್ಪು. ವಾವ್, ಆಮೇಲೆ ಮೈಸೂರಿಗೆಲ್ಲ ಕರ್ಕೊಂಡು ಹೋಗ್ತೀಯಾ? ನೋಡಿ ಗೈಸ್, ನನ್ನ ಬೆಂಗಳೂರು ಏನೇನೆಲ್ಲ ಆಸೆ ಇದೆ ನಮ್ಮ ಮಗನಿಗೆಲ್ಲ. ಫಾರಿನ್ನು ಟ್ರಿಪ್ಪು, ಬೆಂಗಳೂರು ಟ್ರಿಪ್ಪು, ಮೈಸೂರು, ಏನೇನೋ ಹೇಳ್ತೀನಿ. ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನಂತೀವಿ ನಾವು. ಥ್ಯಾಂಕ್ ಯು. ಮತ್ತೆ ಹೋಗಪ್ಪ, ಆಟ ಆಡ್ಕೊ ಸಾಕು. ಹಾಗೆ ಇಲ್ಲಿ ನನ್ನ ಚಿಕ್ಕ ಮಗ ಅಂತೂ ಸಖತ್ತು ಮಾತಾಡ್ತಾನೆ. ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ಅದು ಲೈವಲ್ಲಿ ಮಾಡಬೇಕಾದ್ರೆ ಕೂತ್ಕೊಂಡಿದ್ದಲ್ವ, ಆವಾಗ ಬಂದುಬಿಟ್ಟಿದ್ದ. ಹಾಗೆ ಸ್ವಲ್ಪ ಹಿಡ್ಕೊಂಡೆ ನೋಡೋಣ ಏನೇನು ಮಾತಾಡ್ತೇನೆ ಅಂತ. ತುಂಬ ಮಕ್ಕಳುಗಳು ನೋಡೋದಲ್ವ, ಏನೇನೆಲ್ಲ ಆಸೆಗಳು ಹಿಡ್ಕೊಂಡಿರ್ತಾರೆ. ಮುಂದೆ ಏನಾಗ್ತಾರೋ ಗೊತ್ತಿಲ್ಲ. ಇವಾಗಂತೂ ನಮ್ಮ ಮಕ್ಕಳು ಆಸೆ ಮಾಡ್ತಾರೆ, ಅದು ತೊಗೊಬೇಕು, ಇದು ತೊಗೊಬೇಕು, ಅಮ್ಮ ಕೂರಿಸ್ಕೊಂಡು ಹೋಗ್ತೀನಿ ಅಂತ. ಏನೋ ಒಂದು ಮಾತಾಡ್ತಾರೆ. ಪಾಪ ಚಿಕ್ಕದಲ್ವ, ಏನೂ ಗೊತ್ತಾಗೋದಿಲ್ಲ. ಹಾಗೆ ಇಲ್ಲಿ ನಮ್ಮ ಮಗನಿಗೆ ತುಂಬ ಜ್ವರ ಬಂದಿದೆ ಅಂತ ಹೇಳಿದ್ನಲ್ವ, ಹೆದರ್ಕೊಂಡಿದ್ದಾನೇನೋ ಅಂತ ಅಂದ್ಕೊಂಡು ಮತ್ತು ನಮ್ಮ ಅವ್ವ ಹತ್ರ ಸ್ವಲ್ಪ ಕೆಂಡ ಮಾಡಿಸ್ತಾ ಇದ್ದೆ. ಒಂದು ಸ್ವಲ್ಪ ಓಕಳಿ ಕೆಂಡ ಎಲ್ಲ ಇಲ್ಲೆಲ್ಲ ಎಲ್ಲಿ ಕೆಂಡ ಮಾಡೋಕ್ಕೋದು ಸ್ವಲ್ಪ ಹಾಗೆ ಓಕಳಿ
3 ಥರದ್ದು ಹೂವು ಹಾಗೆ ಸ್ವಲ್ಪ ಅರಿಶಿನ ಪುಡಿಗೆ ಕಲಿಸ್ಬಿಟ್ಟು ಹಾಗೆ ಒಣಮೆಣ್ಸಿನ್ಕಾಯಿ ಉಪ್ಪು ಮತ್ತು 3 ಥರದ್ದು ಹೂವು ಹಾಕಿ ಪರ್ಕೆಯಲ್ಲಿ ಒಂಚೂರು ನಿವಳಿಸ್ತಾರೆ. ಅದೇ ಓಕಳಿಗೆ ಏನೋ ಒಂದು ಅವಾಗಿನ ನಡೆಸ್ಕೊಂಬಂದಿರೋದೇ ಒಂದು ಆಚಾರ. ಅದನ್ನು ಓಕಳಿ ಮಾಡಿದ್ರೆ ಏನೋ ಹೋಗುತ್ತೆ ಅನ್ನೋದೊಂದು ನಂಬಿಕೆ. ಆ ಥರ ಮಾಡಿ 3 ಅದಿಯಲ್ಲಿ ಹಾಕ್ತಾರೆ. ನಾವು ಕೂಡ ಓಕಳಿ ಮಾಡೋ ಟೈಮಲ್ಲಿ ತುಂಬ ಮಳೆ ಬಂತು. ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ, ಅಷ್ಟು ಗಾಳಿ ಧೂಳು, ಮರಗಳೆಲ್ಲ ಆ ಕಡೆ ಈ ಕಡೆ ಅಷ್ಟು ಸ್ಪೀಡಾಗಿ ಬರ್ತಾಯಿತ್ತು, ಅಷ್ಟು ಗಾಳಿ ಧೂಳು ಮಳೆ ಬಂತು. ಸುಮಾರು ಹೊತ್ತು ಬಂತು. ಕರೆಂಟ್ ಬೇರೆ ಇರಲಿಲ್ಲ ಅವತ್ತು. ಹೋಗಿ ಕರೆಂಟು ತೆಗೆದಿದ್ದು ರಾತ್ರಿ 9-10 ಗಂಟೆಗೇನೋ ಬಂದುಬಿಡ್ತು. ಅಷ್ಟೊತ್ತಾಯಿತು ರಾತ್ರಿ. ಇದು ಬೆಳಿಗ್ಗೆ ನಾನು ಗಟ್ಸೊಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಗಟ್ಸೊಪ್ಪು ರೊಟ್ಟಿ ಮಾಡೋಣ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೊಪ್ಪು ತರಿಸಿದ್ದೆ. ನಾನು ಜಾಸ್ತಿ ಗಟ್ಸೊಪ್ಪು ಮಾಡೋದು ಯಾವಾಗಲೂ ಪಾಲಕ ಮತ್ತು ಎಂಥದ್ದು ದಂಟು ಸೊಪ್ಪು, ಯಾವಾಗಲೂ ಉಳ್ಸೊಪ್ಪಿಗೂ ಮತ್ತು ಇದಕ್ಕೂ ಗಟ್ಸೊಪ್ಪಿನ ಅದೇ ಸೊಪ್ಪು ಸೇಮ್ ಸೊಪ್ಪು ಹಾಕ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ರಾತ್ರಿ ಎಲ್ಲ ಪಾತ್ರೆಗಳು ತೊಳೆದಿಟ್ಟಿರ್ತೀನಲ್ವ, ಮತ್ತು ನೆಕ್ಸ್ಟ್ ಇವಾಗ ಬೆಳಗ್ಗೆ ತೊಳೆದು ಹಾಕ್ಬೇಕಂದ್ರೆ ಅಲ್ಲಿ ಕೆಳಗಡೆದೆಲ್ಲ ಒಣಗಿರುತ್ತೆ ಮತ್ತು ಮೇಲೆಲ್ಲ ಹಸಿಯಾಗಿಬಿಡುತ್ತೆ. ಅಷ್ಟರಲ್ಲಿ ಮತ್ತು ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ. ನಾನೇನು ಕೆಲಸ ಏನಾದರೂ ಸ್ವಲ್ಪ ಕುಕ್ಕರಿಗೆಲ್ಲ ಹಾಕ್ಬಿಟ್ಟು ಆ ಟೈಮಲ್ಲಿ ಸ್ವಲ್ಪ ಒಂದು 5 ನಿಮಿಷ ಜೋಡಿಸ್ಕೊಂಡ್ಬಿಡ್ತೀನಿ. ಸಾಮಾನೆಲ್ಲ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ನೆಕ್ಸ್ಟು ನನ್ನ ತಿಂಡಿ ಕೆಲಸ ಸ್ಟಾರ್ಟ್ ಆಗೋದು. ಹಾಗೆ ಸ್ವಲ್ಪ ಟೀ ಕುಡಿಯೋದು ಅಂತ ಹೇಳ್ಬಿಟ್ಟು ಟೀ ಕೂಡ ಮಾಡಿಕೊಂಡು ಬೆಳಿಗ್ಗೆನೇ. ನಮ್ಮವರಂದರೆ ಊರಲ್ಲೇ ಬೇಗ ಕುಡಿದ್ಬಿಡ್ತಾರೆ, 6 ಗಂಟೆಗೆ ಕುಡಿದ್ಬಿಡ್ತಾರೆ. ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಲೇಟು, ನಾನು ಮಾಡೋದು ಲೇಟ್ ಅಲ್ವಾ, ಹಾಗೆ ಸ್ವಲ್ಪ ಅದು ಇದು ಅಂತ ಇಟ್ಬಿಟ್ಟು ಇವಾಗೆಲ್ಲ ಮಕ್ಕಳು ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಲೇಟು ಅಂದರೆ ತುಂಬ ಲೇಟಲ್ಲ, 6:30ಗೆ ಎದ್ದೇಳ್ತೀನಿ. 6:30 ಸ್ವಲ್ಪ ಚೂರು ಏನಾದರೂ ಸ್ವಲ್ಪ ರೊಟ್ಟಿ ಅದು ಇದಿತ್ತು ಅಂದರೆ ಅದು ಕೂಡ 6 ಗಂಟೆಗೆ ಎದ್ದೇಳ್ತೀನಿ. ಚಿಕ್ಕ ಮಗ ತುಂಬ ಬೇಗನೆ ಎದ್ದುಬಿಟ್ಟಿದ್ದ, ನೋಡ್ಬೋದು. ದೊಡ್ಡ ಮಗನೂ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಬರ್ತಾನೆ, ಈ ಥರ ಕೂತ್ಕೊಂಡ್ಬಿಡ್ತಾನೆ. ಪಾಪ ನಾವು ಒದೆ ತಿನ್ನೋದೇ ಜಾಸ್ತಿ, ನನ್ನ ದೊಡ್ಡ ಮಗನೇ ಒದೆ ತಿನ್ನೋದು, ಬೈಸ್ಕೊಳ್ಳೋದು. ಆದರೂ ಅವನು ಬಿಡೋದಿಲ್ಲ, ನನ್ನ ಹತ್ರ ಬೆಳಗ್ಗೆ ಎದ್ದ ತಕ್ಷಣವೇ ಬಂದುಬಿಟ್ಟು ಅವನು ಈ ಥರ ಕೂತ್ಕೊಂಡ್ಬಿಟ್ಟು ಹೋಗ್ಬಿಡ್ತಾನೆ. ಈ ಥರ ಎಲ್ಲ ಮತ್ತೆ ಇನ್ನೊಂದು 2 ವರ್ಷ ಹೋದರೆ ಸಿಕ್ಕೋದಿಲ್ಲ ನಮಗೆ. ಆ ಮಕ್ಕಳಿಗೆ ಒಂದು ಎತ್ಕೊಳ್ಳೋದೇ ಆಗಲಿ ಮುದ್ದು ಮಾಡೋದೇ ಆಗಲಿ ಚಾನ್ಸ್ ಸಿಕ್ಕಲ್ಲ. ಯಾಕೆಂದರೆ ಎಷ್ಟು ದೊಡ್ಡವರಾಗಿರ್ತಾರೆ. ನಾವು ಮಕ್ಳಿಗೆ ಮುದ್ದು ಮಾಡಬೇಕು ಅಂದರೂ ಅವ್ರು ನಮ್ಮ ಹತ್ರಕ್ಕೆ ಬರೋದಿಲ್ಲ. ಅವ್ರಿಗಾಗಲೇ ದೊಡ್ಡವರಾಗಿರ್ತಾರೆ, ಬುದ್ಧಿ ಬಂದಿರ್ತಾರೆ, ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಬಂದಿರುತ್ತೆ. ಇವಾಗಲೇ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ಮಕ್ಕಳನ್ನ ತೊಡೆ ಮೇಲೆಲ್ಲ ಕೂರಿಸ್ಕೊಂಡು ಮುದ್ದು ಮಾಡ್ತಾ ಇರ್ತೀನಿ. ಹಾಗೆ ಟೀ ಎಲ್ಲ ಕುಡ್ಕೊಂಡು ನಾನು ಹಾಗೆ ಮಾತಾಡ್ಕೊತ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಮತ್ತು ನಮ್ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರಲ್ವ, ಬೇಗ ಅವ್ರಿಗೂ ತಿಂಡಿ ಆಗಬೇಕು. ಅವರು ಇನ್ನೂ 9 ಗಂಟೆಗೆ ಹೋಗ್ತಾರೆ. ನಾನು ಎಷ್ಟು 6 ಗಂಟೆ 6:30 7 ಗಂಟೆಗೆ ಇದ್ರೂ ಅವರಿಗೆ ಪಟ್ಟನಿಗೆ 1:30 ಗಂಟೆಯಲ್ಲಿ ರೆಡಿ ಮಾಡಿಬಿಡ್ತೀನಿ ತಿಂಡಿ ಅವ್ರಿಗೆ ತೊಗೊಂಡೋಗಿ. ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಅನ್ನ ತೊಗೊಂಡೋಗ್ತಾರೆ, ಅನ್ನ ಸಾಂಬಾರು. ತಿಂಡಿ ಅಂದರೆ ಚಪಾತಿ, ಪಲಾವು, ಚಿತ್ರಾನ್ನ ಈ ಥರದ್ದಷ್ಟೇ ತೊಗೊಂಡೋಗ್ತಾರೆ. ತೊಗೊಂಡು ಹೋಗ್ದಿರೋ ತಿಂಡಿ ಅಂದರೆ ಉಪ್ಪಿಟ್ಟು ಮತ್ತು ರೊಟ್ಟಿ, ಅಕ್ಕಿ ರೊಟ್ಟಿ, ಇದಿಷ್ಟನ್ನು ತೊಗೊಂಡೋಗಲ್ಲ, ಮಧ್ಯಾಹ್ನಕ್ಕೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಚಪಾತಿ, ಪಲಾವು, ಬಿಸಿಬೇಳೆಭಾತ್ ಈ ಥರದ್ದೆಲ್ಲ ತೊಗೊಂಡೋಗ್ತಾರೆ. ಅವರು ಕೂಡ ತಿಂಡಿ ರೆಡಿ ಮಾಡಬೇಕಲ್ವ, ಬೇಗ ಅಷ್ಟರಲ್ಲಿ ಆಗಿಬಿಡುತ್ತೆ. ನಾವು ಮಾತಾಡ್ಕೊತ ಕೂತ್ಕೊಂಡಾದಮೇಲೆ ನೆಕ್ಸ್ಟು ಬೇಯಿಸಿಟ್ಕೊಂಡು ನಾನು ಇದಕ್ಕೆ ಮೊಳಕೆ ಕಾಳು ಹಾಕಿದ್ದೆ. ಹುಳ್ಳಿಕಾಳು, ಹೆಸ್ರು ಕಾಳು, ಕಡಲೆಕಾಳು ಮೊಳಕೆ ಕಟ್ಟಿದ್ದೆ. ಆ ಕಾಳನ್ನ ಹಾಕಿ ಸೊಪ್ಪನ್ನು ಹಾಕಿ ಸಾಂಬಾರು ಪುಡಿ ಸಾರಿಂದಲ್ಲ, ನಾವು ಬೇರೆ ಸಪ್ರೇಟ್ ಪಲ್ಯ ಪುಡಿ ಅಂತ ಮಾಡ್ಕೊತೀವಿ. ಸಾಂಬಾರು ಪುಡಿ ಎಲ್ಲ ಹಾಕಲ್ಲ. ಆ ಸಾಂಬಾರು ಪುಡಿ ಮತ್ತು ಅರಿಶಿನ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಕೊಬ್ಬರಿ ತುರಿ ಹಾಕಿ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಈ ಥರ ತಿಕ್ಬಿಡ್ತೀನಿ. ಅಂದರೆ ನಾನು ಜಾಸ್ತಿ ತಿಕ್ಕಲ್ಲ. ಏನು ಗೊತ್ತಾ, ತುಂಬ ನೈಸಾಗಿ ತಿಕ್ಬಿಟ್ರೆ ಅಷ್ಟು ತಿನ್ನೋಕೆ ಚೆನ್ನಾಗಿರಲ್ಲ. ನಮಗೇನಂದರೆ ಸೊಪ್ಪು ಥರ ಸಿಗ್ತಾ ಇರಬೇಕು, ಆಗಿದ್ರೆ ಚೆನ್ನಾಗಿ ಟೇಸ್ಟು. ತುಂಬ ನೈಸ್ ಆಗಿಬಿಟ್ರೆ ತುಂಬ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಲೈಟಾಗಿ ತಿಕ್ತೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಕುರ್ಷಾಣಿ ಪುಡಿ ಮಾಡಿಕೊಂಡಿದ್ದಲ್ವ, ಅದು ಕುರ್ಷಾಣಿ ಪುಡಿ ಒಂದು 2-3 ಸ್ಪೂನಷ್ಟು ಕುರ್ಷಾಣಿ ಪುಡಿ ಜಾಸ್ತಿ ಹಾಕ್ಕೊಬೇಕು. ಇದಕ್ಕೆ ಗಡ್ಸೊಪ್ಪಿಗೆ ಬಂದುಬಿಟ್ಟು ಮೇಯ್ನು ಬೆಳ್ಳುಳ್ಳಿ ಮತ್ತು ಕುರ್ಷಾಣಿ ಪುಡಿ, ಸ್ವಲ್ಪ ಹಸಿ ಕೊಬ್ಬರಿ ತುರಿ, ಇದಿಷ್ಟು ಜಾಸ್ತಿ ಇದ್ರೇ ಚೆನ್ನಾಗಿ. ಮತ್ತು ನಾವಿಲ್ಲಿ ಬೆಳಗ್ಗೆ ಒಂದು ಸರಿ ನಾನು ಇಬ್ಬರು ಟೀ ಮಾಡ್ಕೊಂಡಿದ್ವಿ. ನೈಟ್ ಹಾಲು ಮಿಕ್ಕಿರೋದ್ರಲ್ಲಿ ಮತ್ತೆ ಬೆಳಗ್ಗೆ ಹಾಲು ತೊಗೊಂಬಂದ್ಬಿಟ್ಟು ನಮ್ಮ ಅತ್ತೆಯವರೆಲ್ಲ ಲೇಟಾಗಿ ಎದ್ದೇಳೋದವರೆಲ್ಲ, ಅವರಿಗೆಲ್ಲ 9 ಗಂಟೆಗೆ ಎದ್ದು ಬರ್ತಾರೆ. ಅವರಿಗೂ ಟೀ ಮಾಡಿಕೊಟ್ಟೆ. ಮತ್ತು ನೆಕ್ಸ್ಟು 2ನೇ ಟ್ರಿಪ್ಪು ಟೀ ಮಾಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಹಾಗೆ ಲೈಟಾಗಿ ಸ್ವಲ್ಪ ಕುಡ್ಕೊಂಡು ಟೀನ ರೊಟ್ಟಿ ಉಜ್ತಾಯಿದ್ದೆ. ನಮ್ಮವ್ವ ನಾನು ರೆಡಿ ಮಾಡ್ತಾಯಿದ್ದೆಲ್ಲ ಒಂದು 2 ಉಜ್ಕೊಡ್ತೀನಿ ಪಲ್ಯ ಮಾಡು ಅಂತೇಳಿದ್ರು. ನಮ್ಮ ಅವ್ವನಿಗೆ ಉಜ್ಕೊಡೋಕ್ಕಾಗೋದಿಲ್ಲ, ಕೈಯಲ್ಲಿ ಹಿಡ್ಕೊಳುತ್ತೆ, ನಾನೇ ಉಜ್ಜೋದು. 1-2 ಉಜ್ಕೊಡ್ತೀನಿ, ಅಷ್ಟೋ ತನಕ ನೀನು ಮಾಡ್ತಾರೆ ಅಂತ ಹೇಳ್ಬಿಟ್ಟು 1-2 ಉಜ್ಕೊಟ್ರು. ಇದಿಷ್ಟನ್ನು ಮತ್ತೆ ನಾನೇ ಉಜ್ಕೊಂಡಿದ್ದು. ಆಗೋದಿಲ್ಲ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಂಡ್ರೆ ಅವ್ರಿಗೆ ಎದ್ದೇಳೋಕ್ಕಾಗಲ್ಲ, ಕರೆಂಟ್ ಶಾಕ್ ಆಗಿದೆ ಅಲ್ವಾ. ಹಾಗಾಗಿ ಮೊದಲಿನ ಥರ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರು 1-2 ನಮ್ಮ ಮನೆಯವ್ರಿಗೆ ಉಜ್ಕೊಟ್ರು, ನಾನು ಎಲ್ಲ ಫುಲ್ ಉಜ್ಕೊಂಡು ಬೇಯಿಸ್ಕೊಂಡೆ.
ಇದು ನೆಕ್ಸ್ಟು ಸಂಡೇ ಅನಿಸುತ್ತೆ, ಸಂಡೇ ಮನೇಲಿದ್ರಲ್ವ ಆವಾಗ ಈ ದಾಸವಾಳ ಗಿಡ ಎಲ್ಲ ತುಂಬ ದೊಡ್ಡದಾಗಿದೆ. ಇವಾಗ ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ತೊಗೊಬಂದಿದ್ವಲ್ವ, ಅದು ಸುಮಾರು 2 ವರ್ಷ 3 ವರ್ಷ ಆಯಿತು, ಅಷ್ಟೇ ಬರೋದದು. ಆಗಲೇ ಅಷ್ಟ್ರ ಮೇಲೆ ಬರೋದಿಲ್ಲ. ನಮಗೆ ನೆರಳಲ್ಲಿರೋದಕ್ಕೇ ಇಷ್ಟೊತ್ತು ಇದೆ. ಬಿಸಿಲಲ್ಲಾದರೆ 1 ವರ್ಷಕ್ಕೇ ಇರೋಲ್ಲ, ಪಾಟ್ಗಳು ಬೇಗ ಹೋಗ್ಬಿಡುತ್ತೆ, ಬಿಸಿಲಲ್ಲಿ ಇರೋದಿಲ್ಲ. ಹಾಗಾಗಿ ಪೇಂಟ್ ಅಂಗಡಿಯಲ್ಲಿ ಹೋಯ್ತಲ್ಲ, ಅಲ್ಲಿ ಬಕೆಟ್ ತೊಗೊಂಬಂದ್ವಿ. ಈ ಥರದ್ದು 100 ರೂಪಾಯಿ ಒಂದು ಪಾಟ್ ಕೊಡ್ತಾರೆ ಪೇಂಟ್ ಅಂಗಡಿಯಲ್ಲಿ. ಅವ್ರ ಅಂಗಡಿಯಲ್ಲಿ ತೊಗೊಂಬಂದ್ಬಿಟ್ಟು ದೊಡ್ಡದಾಗಿದೆ ದಾಸವಾಳ. ಅದು ಬೇರೆಲ್ಲ ಫುಲ್ಲು ತುಂಬ್ಕೊಂಬಿಟ್ಟಿದೆ. ಇದದು ಚಿಕ್ಕದು, ನೀವು ಹೊಸ್ದಾಗಿ ಹಾಕಿರೋದು, ಇದು ಅಷ್ಟೊಂದು ತುಂಬ್ಕೊಂಡಿಲ್ಲ. ಇನ್ನು 2 ಗಿಡ ಬಂದುಬಿಟ್ಟು ದಾಸವಾಳ ಫುಲ್ಲು ಬಕೆಟ್ ಮೇಲ್ಗಡೆ ಎಲ್ಲ ಬಂದುಬಿಟ್ಟಿದೆ ಬೇರು. ಅದು ನೀರು ಹಾಕಿದರೆ ಆಗ ಬೇಗ ಡ್ರೈ ಆಗುತ್ತೆ. ಒಂದು ದಿನ ನೀರು ಹಾಕಿಲ್ಲ ಅಂದರೆ ಸಾಕು, ಗಿಡ ಎಲ್ಲ ಒಣಗಿಬಿಡುತ್ತೆ. ಅಂದರೆ ಬೇರೆಲ್ಲ ಬಿಸಿಲಿಗೆ ಇರುತ್ತಲ್ವ, ಹಾಗಾಗಿ ಇದು ಮಲ್ಲಿಗೆ ಹೂ ಥರನೇ ಬಿಡುತ್ತೆ. ಚುಕ್ಕಿ ಚುಕ್ಕಿ ಇರುತ್ತೆ, ಎಂಥ ಮಲ್ಲಿಗೆ ಅಂತಾರೆ ಗೊತ್ತಿಲ್ಲ. ಇದು ಮಲ್ಲಿಗೆ ಹೂ ಕಾಕಡ ಥರ ಬಿಡುತ್ತೆ, ರೆಡ್ ಚುಕ್ಕಿ ಚುಕ್ಕಿ ಇರುತ್ತೆ. ಅದು ಚಿಕ್ಕ ಪಾಟಲ್ಲಿತ್ತು, ದೊಡ್ಡ ಪಾಟಲ್ಲಿದ್ದರೆ ಹೂ ಚೆನ್ನಾಗಿ ಬಿಡುತ್ತೆ ಜಾಸ್ತಿ. ಇದು ಯಾವಾಗಲೂ ಹೂ ಬಿಡುತ್ತೆ, ಯಾವ ಟೈಮಲ್ಲೂ ಸೀಸನ್ ಅಂತಿಲ್ಲ, ಯಾವಾಗಲೂ ಹೂ ಬಿಡುತ್ತಾ ಇರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ದೊಡ್ಡ ಬಕೆಟಲ್ಲಿ ಹಾಕಿದ್ದು ಚೆನ್ನಾಗಿ ಬಿಡುತ್ತೆ ಅಂತ. ಇದಕ್ಕೆ ಕೆಂಪು ಮಣ್ಣು ಮತ್ತು ಗೊಬ್ಬರ, ಪಕ್ಕದಲ್ಲಿ ಸ್ವಲ್ಪ ಗೊಬ್ಬರ ಇತ್ತು, ಅದನ್ನೆಲ್ಲ ತೊಗೊಂಬಿಟ್ಟು ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದ್ದೀವಿ ಪಾಟಿಗೆ, ಚೆನ್ನಾಗಿ ಹೂಬಿಡುತ್ತೆ. ಹಾಗೆ ದೊಡ್ಡ ಈ ದಾಸವಾಳ ನೋಡ್ಬೋದು ಎಷ್ಟಿದೆ. ಇದು ಅಷ್ಟೇ ಮೇಲೆಲ್ಲ ಬೇರು ತುಂಬ್ಕೊಂಬಿಟ್ಟಿದೆ. ರೆಡ್ಡು ದಾಸವಾಳ ಇದು, ತುಂಬ ಚೆನ್ನಾಗಿ ಬಿಡುತ್ತೆ ಹೂವು ಮಾತ್ರ. ಹಾಗಾಗಿ ಏನಿಲ್ಲ ಅಂದರೂ ಸುಮಾರು ಒಂದು 2-3 ಹೂವು ಬಿಡುತ್ತೆ ದಾಸವಾಳ, ಅಷ್ಟೊಂದು ಹೂ ಬಿಡುತ್ತೆ. ನೋಡಿ ಪಾಟೆಲ್ಲ ಹಾಳಾಗೋಗ್ಬಿಟ್ಟಿದೆ. ನಾವು ಈ ಥರ ಬೇರು ಬಂದಿರೋದಕ್ಕೆ ಕುಟ್ಟಿ ಅದು ಪಾಟೇ ಓಪನ್ ಆಗಿದೆ. ಈ ದಾಸವಾಳ ನೋಡ್ಬೋದು ದೊಡ್ಡ ಮರ ಥರ ಆಗಿಬಿಟ್ಟಿದೆ, ಮೇಲ್ಗಡೆ ಎಲ್ಲ ಫುಲ್ಲು ತುಂಬ್ಕೊಂಬಿಟ್ಟಿದೆ, ಎತ್ತಕ್ಕಾಗ್ತಾರೆ ನೋಡ್ಬೋದು. ಆ ಬಕೆಟ್ ಯಾವ ಶೇಪಲ್ಲಿದೆ ಅದೇ ಶೇಪಲ್ಲೆಲ್ಲ ಫುಲ್ಲು ರೂಟ್ ತುಂಬ್ಕೊಂಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ತೆಗೆದು ಸ್ವಲ್ಪ ದೊಡ್ಡದೆಲ್ಲ ಸ್ವಲ್ಪ ಕಟ್ ಮಾಡಿ ತೆಗ್ದಿದ್ದೀನಿ. ತುಂಬ ದೊಡ್ಡ ಬೇರು ಅಂದರೆ ತಾಯಿ ಬೇರು ಅಂತ ಹೇಳ್ತಾರಲ್ಲ, ಆ ಬೇರು ಕಟ್ ಮಾಡಬಾರ್ದು. ಈ ಚಿಕ್ಕದು ರೂಟೆಲ್ಲ ಸಣ್ಣದಿರುತ್ತಲ್ಲ, ಆ ಬೇರು ಕಟ್ ಮಾಡಿ, ದೊಡ್ಡ ಬೇರೆಲ್ಲ ಹಾಗೆ ಬಿಡಬೇಕು. ದೊಡ್ಡ ಬೇರೆಲ್ಲ ಕಟ್ ಮಾಡಿ ಹಾಕಿದಂದರೆ ಗಿಡ ಸತ್ತೋಗ್ಬಿಡುತ್ತೆ. ಈ ಚಿಕ್ಕದೆಲ್ಲ ತೆಗೆದುಬಿಟ್ಟು ಮತ್ತೆ ಹೊಸ ಬಕೆಟಿಗೆ ಹಾಕ್ತಾಯಿದ್ದೀನಿ. ಗೊಬ್ಬರನೆಲ್ಲ ಹಾಕ್ಬಿಟ್ಟು ನೋಡಬೇಕು ಇದೇನು ಗಿಡ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ, ಮಾಡೋ ಪ್ರಯತ್ನ ಮಾಡಿದ್ವಿ, ಚೆನ್ನಾಗಿ ಹೋಗ್ಬಿಡುತ್ತೆ ಅಂತ ನೋಡಬೇಕು. ಅದಿಷ್ಟು ಕೆಲಸ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಸುಮಾರು ಒಂದು 3-4 ಅವರ್ ಆಯಿತು ಕೆಲಸ. ಎಲ್ಲ ಬಕೆಟ್ಗಳದ್ದು ಮಣ್ಣೆಲ್ಲ ತೆಗೆದು ಮತ್ತೆ ಹಾಕಿ ಬೇರೆ ಗಿಡಗಳೆಲ್ಲ ಶಿಫ್ಟ್ ಮಾಡಿ, ಸಣ್ಣ ಪಾಟಿಂದು ದೊಡ್ಡ ಪಾಟಿಂದೆಲ್ಲ ಶಿಫ್ಟ್ ಮಾಡಿ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 3 ಗಂಟೆ ಆಯಿತು. ನಮ್ಮದು ಊಟ ಬೆಳಿಗ್ಗೆ ರೊಟ್ಟಿ ಮಾಡಿದ್ವಲ್ಲ, ಜೋಳದ ರೊಟ್ಟಿ, ಅದರದ್ದು ಮತ್ತೆ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತು. ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ, ಆದರೆ ನನಗೆ ರೊಟ್ಟಿ ತಿನ್ಬೇಕು ಅನ್ನಿಸ್ತು. ಹಾಗಾಗಿ ಮತ್ತೆ ಗಡ್ಸೊಪ್ಪು ಹಾಗೆ ರೊಟ್ಟಿ ಜೊತೆಯಲ್ಲಿ ಮಾವಿನ ಹಣ್ಣು ಹಾಕ್ಕೊಂಡು ಊಟ ಮಾಡಿದ್ವಿ. ಗಡ್ಸೊಪ್ಪು ರೊಟ್ಟಿ ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಅಷ್ಟು ನೋಡಿ, ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಿದ್ದೀನಿ, ಜಾಸ್ತಿ ದೊಡ್ಡದಾಗೆಲ್ಲ ಹಾಕೋದು, ತುಳಸಿ ಕಟ್ಟೆಗೆ ಸಿಂಪಲ್ಲಾಗಿ. ಹಾಗೆ ನೋಡ್ಬೋದು ಎಲ್ಲ ರೀಪಾಟ್ ಮಾಡಿಬಿಟ್ಟಿದ್ದೀನಿ ಇವಾಗ. ಆಯಿತು, ದೊಡ್ಡ ಬಕೆಟಿಗೆ ಹಾಕಿದ್ದೀನಿ, ಜಾಸ್ತಿ ಹೂ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ನಾರ್ಮಲ್ ಬಕೆಟಲ್ಲೇ ಇದೆ. ಅರಿಶಿಣದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ಬೋದು ಎಷ್ಟೊಂದೆಲ್ಲ ಮೊಗ್ಗಾಗಿದೆ, ಸುಮಾರು ಮೊಗ್ಗಾಗಿದೆ. ಇದೆಲ್ಲ ಜಾಸ್ತಿ, ಇದೆಲ್ಲ ರೀಪಾಟ್ ಮಾಡಿದ್ವಿ. ಯಾವುದು ಪಾಟು ಹಳೆದಲ್ಲ, ಎಲ್ಲ ಹೊಸ್ದಾಗಿ ಗಿಡಗಳು ಹಾಕಿದ್ದೀನಿ. ನೋಡ್ಬೋದು ಮಕ್ಕಳೆಲ್ಲ ಬಾಲ್ ಆಟ ಆಡಿ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ ಕೆಳಗಡೆ. ಇದು ಅಷ್ಟೇ ದೊಡ್ಡ ಬಕೆಟ್ ಹಾಕಿ ಜಾಸ್ತಿ ಬಿಡುತ್ತೆ. ಇದೆಲ್ಲ ನಾರ್ಮಲಾಗಿ ಅದೇ ಬಕೆಟಲ್ಲಿದೆ, ಯಾವುದೂ ಮತ್ತೆ ಚೇಂಜ್ ಮಾಡಿಲ್ಲ. ಮಣ್ಣೆಲ್ಲ ನೀಟಾಗಿ ಗೊಬ್ಬರನೆಲ್ಲ ಹಾಕಿದ್ದೀನಿ, ಇದು ಚೇಂಜ್ ಮಾಡಿದ್ದೀನಿ. ತುಂಬ ದೊಡ್ಡ ಬಕೆಟ್ ಇದು ನೋಡಿ. ಇದು ಹೂವು ಬಿಡುತ್ತೆ, ಈ ಕಲರ್ ಹೂವು ಬಿಡುತ್ತೆ. ಇದು ಶಂಖಪುಷ್ಪ ಹೂವು ಅದರಲ್ಲಿದೆ, ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ. ಇದು ಕೂಡ ನೋಡಿ, ಸ್ವಲ್ಪ ಏನಾದ್ರು ಮುಟ್ಟಿದ್ರೆ ಸಾಕು ಹಾಗೆಲ್ಲ ಬಿದ್ದೋಗ್ಬಿಡುತ್ತೆ. ತುಂಬ ಸೂಕ್ಷ್ಮವಾಗಿ ಮುಟ್ಟಬೇಕು, ಬೇಗ ಮೊಗ್ಗೆಲ್ಲ ಬಿದ್ದೋಗ್ಬಿಡುತ್ತೆ ನೋಡಿ. ಇದೆಲ್ಲ ರೀಪಾಟ್ ಮಾಡಿದ್ದೀನಿ. ಅಂದರೆ ಅಲ್ಲಿ ನೋಡ್ಬೋದು, ಇಲ್ಲಿಟ್ಟಿದ್ದೀನಿ. ಸುಮಾರು ದೊಡ್ಡದಾಗಿದೆ ಇದು ಪಾಟ್. ಇದು ಅಲ್ಲ ಪಾಟಲ್ಲ, ಗಿಡ ತುಂಬ ದೊಡ್ಡದಾಗಿಬಿಟ್ಟಿದೆ, ಚೆನ್ನಾಗಿದೆ, ಸುಮಾರು ಹೋಗ್ಬಿಡುತ್ತೆ. ದಿನ 3-4 ಹೋಗ್ಬಿಡುತ್ತೆ ಇದು ಗಿಡ. ನೋಡ್ಬೋದು, ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಮುಗಿಸ್ಕೊಂಡಿದ್ದೀನಿ. ಪಕ್ಷಿಗಳ ಸೌಂಡೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ನೋಡಿ. ಈ ಥರ ಫೈನಲ್ ಗಿಡ ಎಲ್ಲ ಈ ಥರ ಇದೆ, ಹೂವು ಬಿಟ್ಟಿರೋದು ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸುಮಾರು ಪಾಟ್ಗಳಿತ್ತು, ಎಲ್ಲ ತೆಗೆದು. ಈಗ ಕೋಗಿಲಿನ ಯಾವುದೋ ಪಕ್ಷಿ ಅನಿಸುತ್ತೆ, ಈ ಮರದಲ್ಲಿದೆ, ಅಷ್ಟು ಚೆನ್ನಾಗಿ ಹೋಗುತ್ತೆ. ಜೇನು ಕೂಡ ಇದೆ ಮರದಲ್ಲಿ, ಹೆದರಿಕೆನೇ ಆಗಿಬಿಡುತ್ತೆ ಜೇನಿಲ್ಲ ಕಚ್ಚುತ್ತೆ. ನೋಡ್ಬೋದು ಜೇನು ಪಕ್ಷಿ ಚೆನ್ನಾಗಿ ಹೋಗ್ತಾ ಇದೆ ಮರದಲ್ಲಿ. ಈ ಕೋಗಿಲಿನ ಏನಂತ ಗೊತ್ತಾಗ್ತಿಲ್ಲ, ಯಾವ ಪಕ್ಷಿ ಅಂತ ಗೊತ್ತಾಯಿದ್ರೆ ಕಮೆಂಟ್ ಮಾಡಿ. ನಾನು ಕೋಗಿಲೆ ಅಂದ್ಕೊಂಡಿದ್ದೀನಿ, ಯಾವುದು ಅಂತ ಕಮೆಂಟ್ ಹಾಕಿ. ಈ ಮಳೆಗಾಲದಲ್ಲಿ ವೆದರೇ ಒಂಥರ, ಏನು ಕೆಲಸ ಮಾಡೋಕ್ಕೂ ಮೂಡೇ ಇರಲ್ಲ. ಏನಪ್ಪ ಇದು ನೋಡ,
ನೋಡ್ಬೋದು ಇದು ದೋಸೆ ನೆನೆಸಿದ್ದೆ, ಉಬ್ಬೇ ಇಲ್ಲ, ಲೈಟಾಗಿ ಸ್ವಲ್ಪ ಉಬ್ಬಿದೆ ಅಷ್ಟೇ, ಜಾಸ್ತಿ ಉಬ್ಬಿಲ್ಲ ಇದು. ಪರವಾಗಿಲ್ಲ, ನಾನು ಇದು ಸೋಡಾಲೆ ಯಾವಾಗಲೂ ಹಾಕಲ್ಲ. ತುಂಬ ಡಲ್ಲಾಗಿ ಇಡ್ಲಿಗೆ ಏನಾರು ಉಬ್ಬಿಲ್ಲ ಅಂದ್ರೆ ಮಾತ್ರ ಹಾಕ್ತೀನಿ, ದೋಸೆಗೆಲ್ಲ ಉಬ್ಬಿಲ್ಲ ಅಂದ್ರೂ ಹಾಕೋದಿಲ್ಲ, ಚೆನ್ನಾಗಿ ಬರುತ್ತೆ. ಸುಮ್ಮನೆ ಸೋಡಾಲೆ ಏನಕ್ಕೆ ತಿನ್ನೋದು ಅಲ್ವಾ. ಸ್ವಲ್ಪ ಲೈಟಾಗಿ ಉಬ್ಬಿದೆ, ಪರವಾಗಿಲ್ಲ, ಇನ್ನೂ ಟೈಮ್ ಇದೆಯಲ್ಲ, ಸ್ವಲ್ಪ ಉಬ್ಕೊಳ್ಳುತ್ತೆ. ನಾನಿಲ್ಲಿ ಸೀಕರಣೆ ಜೊತೆ ದೋಸೆ ಮಾಡಿದ್ದೆ. ಇವು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನಮ್ಮ ಮನೆಗಂತೂ ಈ ಸಾರಿ ಅದೆಷ್ಟು ಹಣ್ಣುಗಳು ತಿಂದಿದ್ದೀವೋ ಗೊತ್ತಿಲ್ಲ, ಅಷ್ಟು ಮಾವಿನ ಹಣ್ಣು ತಿಂದಿದ್ವಿ. ಸದ್ಯ ಜಾಸ್ತಿ ಹುಳಿ ಇರೋದಲ್ಲ, ಆ ಥರ ಎಲ್ಲ ಸಿಕ್ಕಿಲ್ಲ ನಮಗೆ. ಒಂದು ಸರಿನೂ ಆ ಥರ ಹಣ್ಣು ಸಿಕ್ಕಿತ್ತು, ಒಂದು ಸರಿ ನೋಡ್ಕೊಂಡ್ಬಿಡ್ತೀವಲ್ವ, ಆ ಥರದ ಹಣ್ಣೆ ತೊಗೊಂಬರೋದಿಲ್ಲ. ಹಾಗಾಗಿ ತುಂಬ ಸಖತ್ ಹಣ್ಣು ತಿಂದುಬಿಟ್ಟಿದ್ವಿ ಈ ಸರಿ ಅಂತೂ. ಅದಕ್ಕೆ ಸ್ವಲ್ಪ ದೋಸೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ನಮ್ಮವ್ವ ಇಲ್ಲ ಸೀಕರಣೆಂದು ದೋಸೆ ಮಾಡು ಅಂತ ಹೇಳಿದರು. ಹಾಗಾಗಿ ನಾನು ಸೀಕರಣೆ ಮತ್ತು ದೋಸೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ, ಬೇಗನೆ ಆಗುತ್ತೆ. ಇವಾಗ ಊರಿಗೆ ಬೇರೆ ಹೊರಟಿದ್ವಿ, ನಮ್ಮ ಅತ್ತೆ ಇದ್ದಾರಲ್ಲ, ಅತ್ತೆಯವ್ರ ಮನೆಗೆ, ತವ್ರ ಮನೆಗೆ ಊರಿಗೆ ಹೋಗೋಕ್ಕೆ ಅಂತ. ಮಕ್ಕಳು ಸ್ಕೂಲ್ ರಜೆ ಇರೋದ್ರಿಂದ ಹಾಗೆ ಒಂದಿನ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿ ಹೊರಟಿದ್ವಿ. ಬೇಗ ಆಗುತ್ತೆ, ದೋಸೆ ತಿನ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಬೇಗ ದೋಸೆ ಮಾಡ್ಕೊಂಡು ತಿಂದು ಮುಗಿಸ್ಕೊಂಡು ನಮ್ಮ ಅತ್ತೆಯವ್ರಿಗೆಲ್ಲ ಸ್ವಲ್ಪ ಮೂಲಂಗಿ ಸಾಂಬಾರು ಮತ್ತು ನಾರ್ಮಲಾಗಿ ಚಿತ್ರಾನ್ನ ಗೊಜ್ಜು. ಹೋಗ್ಬೇಕಾದ್ರೆ ಗೊತ್ತಲ್ಲ, ರೆಗ್ಯುಲರ್ ವ್ಯೂವರ್ಸ್ ಎಲ್ಲ ನೋಡ್ತಾ ಇರ್ತೀರ, ಹೋಗ್ಬೇಕಾದ್ರೆ ಇದಿಷ್ಟೂ ಮಾಡಿಬಿಟ್ಟು ಹೋಗ್ತೀನಿ. ಹಾಗೆ ಎಲ್ಲ ಬೆಡ್ಶೀಟ್ಗಳೆಲ್ಲ ಒಂದು ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇರಬೇಕು. ಮಕ್ಕಳು ಮನೇಲಿರೋದ್ರಿಂದ ಬಂದು ಹತ್ತಿ ತೊಳೆದು ಎಷ್ಟು ಕೊಳೆ ಮಾಡಿಬಿಡ್ತಾರೆ, ಧೂಳಾಗಿಬಿಡುತ್ತೆ ಬೇಗನೆ ಕೊಳೆಯಾಗಿ. ಒಂದು ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾನೆ ಇರಬೇಕು. ಹಾಗೆ ಊರಿಗೆ ಹೋಗೋದಿನ ಸ್ವಲ್ಪ ಟೈಮ್ ಇದೆಯಲ್ಲ, ಹತ್ರ ಅಲ್ವಾ, ತುಂಬ ದೂರಲ್ಲೇ ಏನಿಲ್ಲ, ಹತ್ರ ಇರುತ್ತೆ, ಬೇಗ ಹೋಗ್ಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡಿ ನಾವು ಕೂಡ ಊರ ಕಡೆ ಹೊರಟ್ವಿ, ಅಂದರೆ ನಮ್ಮ ಅತ್ತೆ ಅವರ ತವ್ರ ಮನೆಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರ ಊರಿಂದ ವೀಡಿಯೋ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.